ಶೇರಿಂಗ್ ವಿಚಾರಕ್ಕೆ ಬ್ರೇಕ್ ಹಾಕೋಕೆ ಕಾಂಗ್ರೆಸ್ ಹೈಕಮಾಂಡ್ ಸಜ್ಜಾಗಿದೆ. ಸಂಪುಟ ಪುನರಚನೆಯನ್ನ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ಫೆಬ್ರವರಿಯ ಕೊನೆಯ ವಾರ ಅಥವಾ ಮಾರ್ಚ್ನಲ್ಲಿ ಸಂಪುಟ ಪುನರಚನೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇವತ್ತು ಸಂಜೆ ಪಕ್ಷದ ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆಯನ್ನ ನಡೆಸಲಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಭೆಯಲ್ಲಿ ಸಂಪುಟ ಪುನರಚನೆ ಮಾಡುವ ಬಗ್ಗೆ ಸುದೀರ್ಘವಾದಂತ ಒಂದು ಚರ್ಚೆಯನ್ನ ನಡೆಸಲಾಗುತ್ತೆ. ಸಂಪುಟ ಸೇರುವವರ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಕೆಲವರು. ಸೊ ಹಾಗಾಗಿ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಅಂತೂ ಇತ್ತು. ಇತ್ತೀಚಿನ ದಿನಗಳಲ್ಲಂತೂ ನೇರ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಡಿನ್ನರ್ ಪಾರ್ಟಿಗಳಾಗಿರ್ಬೋದು, ಡಿನ್ನರ್ ಮೀಟಿಂಗ್ಗಳಾಗಿರ್ಬೋದು, ಇದೆಲ್ಲವೂ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು, ಕುತೂಹಲವನ್ನು ಹುಟ್ಟಾಕೋದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಖಂಡಿತವಾಗಿಯೂ ಈ ಸಂಕ್ರಾಂತಿ ಸಂದರ್ಭದಲ್ಲಿ ಒಂದು ಬದಲಾವಣೆ ಅಂತೂ ಆಗುತ್ತೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಇದೆಲ್ಲದರ ನಡುವೆ ಹೈಕಮಾಂಡ್ನ ನಾಯಕರು ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಬುದ್ಧಿ ಕೂಡ ಹೇಳಿದರು. ಸುಮ್ಮನೆ ಮೀಟಿಂಗ್ಗಳನ್ನು ಮಾಡಬೇಡಿ, ಅದು ಬೇರೆ ಥರದ ಮೆಸೇಜ್ ಪಾಸ್ ಆಗತ್ತೆ ಅಂತ. ಆದರೂ ಕೂಡ ಆಲ್ರೆಡಿ ಒಂದು ಸಂದೇಶ ಅನ್ನುವಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ರವಾನೆ ಆಗ್ಬಿಟ್ಟಿತ್ತು. ಸೊ ಆ ಕಾರಣಕ್ಕಾಗಿ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ವಿಷಯವನ್ನು ಡೈವರ್ಟ್ ಮಾಡಬೇಕು ಅಂತ ಸಂಪುಟ ಪುನರ್ರಚನೆ ಅಂತ ಏನು ಹೇಳ್ತಾ ಇದ್ರು. ಈ ಹಿಂದೆ ಅನೇಕರನ್ನ ಕೈ ಬಿಡಲಾಗಿತ್ತು. ಹಲವು ವರ್ಷಗಳಿಂದ ಕಾಂಗ್ರೆಸ್ನಲ್ಲೇ ಇದ್ರೂ ಕೂಡ ಅವ್ರಿಗೊಂದು ಉತ್ತಮ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥ ಕೊರಗಿತ್ತು. ಈಗ ಸಚಿವ ಸಂಪುಟದಲ್ಲಿರುವಂಥ ಕೆಲವರ ಮೇಲೆ ಒಂದಷ್ಟು ಆರೋಪಗಳು ಬಂದಿದೆ. ಕೆಲವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥ ರಿಪೋರ್ಟ್ ಕೂಡ ಇದೆ. ಹೀಗಿರಬೇಕಾದ್ರೆ ಅಲ್ಲಿ ಬದಲಾವಣೆಯನ್ನು ಮಾಡಿ ಕೆಲವರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಲಾಗತ್ತೆ ಅಂತ. ಅಗೇನ್ ಮತ್ತು ನಿಮಗೆ ಅಲ್ಲೂ ಒಂದಷ್ಟು ಸಮಸ್ಯೆಗಳಿಗಿದೆ. ಸಿದ್ದರಾಮಯ್ಯನವರ ಬಣ, ಡಿ.ಕೆ. ಶಿವಕುಮಾರ್ ಅವರ ಬಣ, ಅವ್ರನ್ನ ಸೇರಿಸ್ತಾರ, ಇವ್ರನ್ನ ಸೇರಿಸ್ತಾರ, ಈ ಎಲ್ಲ ಪ್ರಶ್ನೆಗಳ ನಡುವೆ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಬೇಕಾಗಿದ್ದು ಏನು ಅಂತ ಅಂದರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗತ್ತಾ ಅನ್ನೋದೊಂದು ಪ್ರಶ್ನೆ. ಯಾಕಂದರೆ ಸಿದ್ದರಾಮಯ್ಯನವರು 2.5 ವರ್ಷ, ಅದಾದಮೇಲೆ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು. ಈ ವಿಚಾರ ಕಾಂಗ್ರೆಸ್ ಸಂಪುಟ ರಚನೆ ಆದ ಸಂದರ್ಭದಲ್ಲಿಗೆ, ಕಾಂಗ್ರೆಸ್ ಸರ್ಕಾರ ರಚನೆ ಆದ ಪ್ರಾರಂಭದಲ್ಲಿಗೆ ಕೇಳಿ ಬಂದಿತ್ತು. ಅದರ ಮಧ್ಯದಲ್ಲಿ ಈಗ ನಾನು ಆಕಾಂಕ್ಷಿ, ನಾನು ಅವ್ರಿಗೆ ಸಪೋರ್ಟು, ನಾನು ಇವ್ರಿಗೆ ಸಪೋರ್ಟು, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳು ಹೆಚ್ಚಾಗಿದ್ದರಿಂದ ಹಾಗಿದ್ರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗತ್ತಾ ಅನ್ನೋದೊಂದು ಪ್ರಶ್ನೆ ಗೊಂದಲಕ್ಕೆ ಕಾರಣವಾಗಿತ್ತಲ್ಲ. ಅದೆಲ್ಲವನ್ನ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಸೊ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಬದಲಾವಣೆ ಅಂತ ಖಂಡಿತವಾಗೂ ಆಗುತ್ತೆ ಅನ್ನೋದು ಆಗ್ತಾ ಇರುವ ಡೆವಲಪ್ಮೆಂಟ್ ಅನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಸುರ್ಜೇವಾಲಾ ಅವರ ಇವತ್ತಿನ ಮೀಟಿಂಗ್ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಅಂತ. ನೀತಿ ರಾಜ್ಯ ಸರ್ಕಾರದ ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ 3ನೇ ವರ್ಷವನ್ನ ಪೂರೈಸುವ ಹಂತಕ್ಕೆ ರಾಜ್ಯ ಸರ್ಕಾರ ಬರ್ತಾ ಇದೆ. 2 ವರ್ಷಗಳ ಅವಧಿಯನ್ನು ಪೂರೈಸಿ ಮುನ್ನಡೆಯುವಂತಹ ಅನಿವಾರ್ಯತೆ ನಡುವಲ್ಲಿ ರಾಜ್ಯ ಸರ್ಕಾರ ಹೋಗ್ತಾ ಇದೆ. ಕಾಂಗ್ರೆಸ್ನ ಒಳಗಡೆ ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಮುಖ್ಯಮಂತ್ರಿ ಮತ್ತು ಡಿ.ಸಿ.ಎಂ. ಶಿವಕುಮಾರ್ ಅವರ ನಡುವೆ ಈ ವಿಚಾರದಲ್ಲಿ ಒಂದಷ್ಟು ವಾಗ್ವಾದಗಳು ನಡೀತಾ ಇದೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇಬ್ಬರು ನಾಯಕರುಗಳು ಕೂಡ ಅಧಿಕಾರದ ಗದ್ದುಗೆ ನಡೆಯುವುದಕ್ಕೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದರ ಭಾಗವಾಗಿ ಅವರವರ ಬಣದ ಸದಸ್ಯರು 2.5 ವರ್ಷದ ಬಳಿಕ ಪವರ್ ಶೇರಿಂಗ್ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಬಣದ ಸದಸ್ಯರುಗಳು ಯಾವ ಕಾರಣಕ್ಕೂ 5 ವರ್ಷದ ಕಡಿಮೆಯಾಗಿ ಮುಖ್ಯಮಂತ್ರಿಗಳ ಸ್ಥಾನದಿಂದ ಸಿದ್ದರಾಮಯ್ಯ ಇಳಿಯಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಈಗಿನಿಂದ ಆರಂಭಗೊಂಡಂತೆ ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಅವರಿಗೆ ಬಿಟ್ಟುಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಿದ್ದಾರೆ. ಸೊ ಈ ನಡುವಲ್ಲಿ ದೆಹಲಿ ನಾಯಕರು ಸಮಸ್ಯೆಯ ಈ ಪವರ್ ಶೇರಿಂಗ್ ವಿಚಾರವನ್ನ ಬಹಿರಂಗವಾಗಿ ಚರ್ಚೆ ಮಾಡುತ್ತಿರುವುದಕ್ಕೆ ಅಪಸ್ವರವನ್ನ ವ್ಯಕ್ತಪಡಿಸುತ್ತಿರುವ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸೂಚನೆಗಳನ್ನು ರವಾನೆ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಸಭೆ ನಡೆಸಲಿರುವ ರಾಜ್ಯ ಉಸ್ತುವಾರಿ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಕೊಡಲಿದ್ದಾರೆ. ಇನ್ನೊಂದು ಕಡೆ ಈ ವಿಚಾರ ಮುನ್ನಡೆಗೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತದ್ರಿಂದಾಗಿ ಅದನ್ನು ಡೈವರ್ಟ್ ಮಾಡುವಂತ ಯೋಚನೆಯನ್ನ ಮಾಡಿರುವ ಹಿನ್ನೆಲೆಯಲ್ಲಿ ತಿಂಗಳ ಅಂತ್ಯದಲ್ಲಿ ಅಂದ್ರೆ ಫೆಬ್ರವರಿ ಅಂತ್ಯಕ್ಕೆ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಸಂಪುಟ ಪುನರಚನೆ ಮಾಡುವ ಮುಖಾಂತರ ಸರ್ಕಾರದ ಈ ಸಂಕಷ್ಟದ ವ್ಯವಸ್ಥೆಯನ್ನ ಒಂದಷ್ಟು ಮುಂದಕ್ಕೆ ತೆಗೆದುಕೊಳ್ಳುವಂತ ಯೋಚನೆಯನ್ನ ಮಾಡ್ತಿದ್ದಾರೆ. 3 ವರ್ಷಗಳ ಆಡಳಿತವನ್ನ ಪೂರೈಸಿದ ಬಳಿಕ ಮತ್ತೇನಾದ್ರೂ ಬದಲಾವಣೆ ಬಗ್ಗೆ ಇದ್ರೆ ಸನ್ನಿವೇಶಕ್ಕೆ ತಕ್ಕಂತೆ ಉಳಿದಂತ ನಿರ್ಧಾರವನ್ನ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ವರಿಷ್ಠ ನಾಯಕರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ನಡೆಯುವಂತಹ ಶಾಸಕಾಂಗ ಸಭೆಯಲ್ಲಿ ಎಲ್ಲರನ್ನು ಕುರಿತು
ಸಭೆ ನಡೆಸಿ ಚರ್ಚೆ ನಡೆಸಿ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಹೋಗಲಿದ್ದಾರೆ. ಆ ಬಳಿಕ ಬೆಳಗಾವಿಯಲ್ಲಿ ನಡೆಯಲಿರುವಂತಹ ಕಾಂಗ್ರೆಸ್ಸಿನ ಅಧಿವೇಶನ ಏನಿದೆ ಅದಾದ ನಂತರದಲ್ಲಿ ಸಂಪುಟ ಪುನರಚನೆ ವಿಚಾರವಾಗಿ ಚರ್ಚೆಯನ್ನು ನಡೆಸಿ ಅಂತಿಮ ನಿರ್ಧಾರವನ್ನು ಮಾಡಲಿದ್ದಾರೆ ನೀತಿ. ಓಕೆ ರಾಕೇಶ್, ಇನ್ನೊಂದು ಈಗ ಸಂಪುಟ ಪುನರ್ರಚನೆ ಅಂತ ಬಂದ್ರೂ ಕೂಡ ಅಲ್ಲೂ ಒಂದಷ್ಟು ಗೊಂದಲಗಳಿದೆ. ಸಿದ್ದರಾಮಯ್ಯನವರ ಟೀಮು, ಡಿ ಕೆ ಶಿವಕುಮಾರ್ ಅವರ ಟೀಮು ನಾವಾಗಬೇಕು ಅನ್ನುವಂಥ ಪೈಪೋಟಿಗಳು ಕೂಡ ಇದೆ. ಸೊ ಅದೆಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಸದ್ಯಕ್ಕೆ ನಾಯಕರಿಗೆ ಯಾವ ರೀತಿಯಾಗಿ ತಲೆನೋವು ತಂದೊಡ್ಡಿದೆ ಅಂತ. ನೀತಿ ಕಾಂಗ್ರೆಸ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟತೆ ಇದೆ. ಹೈಕಮಾಂಡ್ ನಾಯಕರು ಏನನ್ನು ಹೇಳ್ತಾರೆ ಅದನ್ನ ಫಾಲೋ ಮಾಡುವಂತಹ ಶಿಸ್ತಿನ ಪಕ್ಷ ಕಾಂಗ್ರೆಸ್ ಆಗಿ ಉಳಿದುಕೊಂಡಿದೆ. ಆಂತರಿಕ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಕೂಡ ಅವುಗಳನ್ನ ಸಮನಾಗಿ ತೆಗೆದುಕೊಂಡು ಹೋಗುವಂತಹ ಈಗಿನ ಪರಿಸ್ಥಿತಿಯಲ್ಲಿ ಅವೆಲ್ಲವನ್ನ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಶಾಸಕರು ಒಪ್ಪಿಕೊಂಡು ಹೋಗ್ತಿದ್ದಾರೆ. ಆ ವಿಚಾರಗಳನ್ನ ಪ್ರಸ್ತಾಪ ಮಾಡುವಾಗ ಬಣ ರಾಜಕಾರಣದ ಲೆಕ್ಕಾಚಾರದಲ್ಲಿ ಅವರದ್ದು ಕೂಡ ಬಿಜೆಪಿ ಮಾದರಿಯಲ್ಲಿ ಬೇಡಿಕೆಗಳು ಮತ್ತು ವಿಚಾರಗಳಿದ್ರು ಕೂಡ ಹೈಕಮಾಂಡ್ ನಾಯಕರು ಸೂಚಿಸುವಂತಹ ವಿಚಾರಕ್ಕೆ ಬದ್ಧತೆಯಿಂದ ಮುಂದೆ ಹೋಗುವಂತ ಯೋಚನೆಗಳನ್ನ ಮಾಡ್ತಿದ್ದಾರೆ, ಅದನ್ನ ಪಾಲಿಸಿಕೊಂಡು ಬಂದಿದ್ದಾರೆ. ಹೀಗಾಗಿ ಪಕ್ಷದ ಮತ್ತು ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಅರ್ಹರಿಗೆ ಅವಕಾಶವನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನ ಈ ಹಿಂದೆ ಹೈಕಮಾಂಡ್ ನಾಯಕರು ಏನ್ ಹೇಳಿದ್ರು ಅದನ್ನ ಚಾಚು ತಪ್ಪದೆ ಪಾಲಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಹಿರಿಯರಾಗಲಿ ಅವಕಾಶವಾಗಲಿ ಅಥವಾ ಜಾತಿವಾರು ಅಥವಾ ಪ್ರಾಂತವಾರು ಅವಕಾಶವನ್ನ ಕೊಟ್ಟಾಗ ಯಾರು ಕೂಡ ಅಪಸ್ವರ ಎತ್ತದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಈ ಹಿಂದೆ ಕೊಡಲಾಗಿತ್ತು. ಈಗಲೂ ಕೂಡ ಅದಕ್ಕೆ ಬದ್ಧರಾಗಿ ಶಾಸಕರು ನಡೆದುಕೊಂಡು ಹೋಗ್ಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ ಅನ್ನ ಕೊಡಲಾಗಿದೆ. ಅದನ್ನ ಶಾಸಕರು ಪಾಲಿಸ್ತಾರೆ. ಆ ನಿಟ್ಟಿನಲ್ಲಿ ಪಕ್ಷಕ್ಕೆ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆ ಎದುರಾಗುವಂತ ಸನ್ನಿವೇಶ ಇಲ್ಲ ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.